ನಮಸ್ಕಾರ. ಬೆಲೆ ಏರಿಕೆ ಯಾರದ್ದು ತಪ್ಪು? ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆಯಾ ಅಂತ ಕೇಳ್ಕೊಂಡು ಒಂದು ಅಡ್ವರ್ಟೈಸ್ ಬರ್ತಿತ್ತು. ನಿಮ್ಗೆಲ್ಲ ನೆನಪಿರಬಹುದು. ಆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಉಪ್ಪು ಸ್ಪೆಷಲ್ ಆಗಿ ಆ ಒಂದು ಟೂತ್ ಪೇಸ್ಟ್ ಅಲ್ಲಿ ಮಾತ್ರ ಇದೆ ಅಂತ ನಂಬಿಕೊಂಡು ಖರೀದಿ ಮಾಡುವವರು ಇದ್ರು. ಅದೇ ತರ ಬೆಲೆ ಏರಿಕೆ ಕೂಡ. ಬೆಲೆ ಏರಿಕೆ ತುಂಬಾ ಜಾಸ್ತಿ ಆಗೋಗಿದೆ. 400 ರೂಪಾಯಿ ಸಿಲಿಂಡರ್ ಬೆಲೆ ಜಾಸ್ತಿ, ಆಮೇಲೆ ಎಲ್ಲೇನೋ ಬೇಳೆ ಜಾಸ್ತಿ, ಅಕ್ಕಿ ಜಾಸ್ತಿ ಅಂತ ಫುಲ್ ಟಿವಿಗಳಲ್ಲೆಲ್ಲ ನಾವು ಬಂದ್ರೆ ಬೆಲೆ ಏರಿಕೆ ಕಡಿಮೆ ಮಾಡ್ತೀವಿ ಅಂತ ಹೇಳಿ ಜನ ಎಲ್ಲ ಹೌದು ಇವ್ರು ಬಂದ್ರೆ ಬೆಲೆ ಏರಿಕೆ ಕಡಿಮೆ ಆಗಿ ಬಿಡುತ್ತೆ ಅಂತ ನಂಬಿಕೊಂಡು ಓಟ್ ಹಾಕಿ ಗೆಲ್ಲಿಸಿದ್ರು. ಆದ್ರೆ ಇವತ್ತು ಬೆಲೆ ಏರಿಕೆ 3 ಪಟ್ಟಾಗಿದೆ. ಕರೆಕ್ಟಾಗಿ 5 ವರ್ಷದಂತೆ 15 ವರ್ಷ ಅಂತ ಅಂದ್ಕೊಂಡ್ರು. 10-11ನೇ ವರ್ಷ ಎಲ್ಲ ಬೆಲೆ 1-2.5 ಪಟ್ಟಷ್ಟಂತೂ ಹೆಚ್ಚಾಗಿ ಆಗಿದೆ. ಸೊ ಹಾಗಿದ್ರೆ ಬೆಲೆ ಏರಿಕೆಗೂ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪೈಪೋಟಿಗೂ ಏನು ಸಂಬಂಧ? ನಿಜವಾಗ್ಲೂ ತಪ್ಪು ಯಾರದ್ದು? ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇವತ್ತು ಬೆಲೆ ಏರಿಕೆಯ ಮೇಲೆ ಸರ್ಕಾರಕ್ಕೆ ನೇರವಾದ ಸಂಬಂಧ ಅಥವಾ ನೇರವಾದ ನಿಯಂತ್ರಣ ಇಲ್ಲ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನೀವು ಯಾವುದೇ ಪಕ್ಷಗಳನ್ನ ಕರ್ಕೊಂಡು ಬಂದ್ರು ಆ ಪಕ್ಷಗಳು ಬದಲಾಗ್ತವೆ ಹೊರತಾಗಿ ಬೆಲೆ ಏರಿಕೆ ಬದಲಾಗಲ್ಲ. ಯಾಕೆ ಅಂತಂದ್ರೆ ಇವತ್ತು ನಾವು ಬೆಲೆ ಏರಿಕೆಯ ಹಿಂದಿನ ಆರ್ಥಿಕ ಜ್ಞಾನವನ್ನ ನೋಡ್ಬೇಕು. ಬೆಲೆ ಏರಿಕೆ ಯಾವಾಗ ಆಗುತ್ತೆ? ಬೇಡಿಕೆ ಹೆಚ್ಚಾದಾಗ ಆಗುತ್ತೆ, ಉತ್ಪಾದನೆ ಕಡಿಮೆ ಆದಾಗ ಆಗುತ್ತೆ. ಜೊತೆಗೆ ನಾವು ಸದಾ ಪರಾವಲಂಬಿಗಳಾಗಿದ್ದು ನಮ್ಮಲ್ಲಿ ಸ್ವಾವಲಂಬನೆ ಇಲ್ಲದ ಹೋದಾಗ ಆಗುತ್ತೆ. ಈ ಒಂದು ಮೂಲಭೂತ ತತ್ವವನ್ನ ನೀವು ಮನೆಯಲ್ಲೇ ತೆಗೆದುಕೊಂಡ್ರೆ ಇವತ್ತು ನಾವು ಎಷ್ಟು ಪರಾವಲಂಬಿಗಳಾಗಿದ್ದೀವಿ. ಮೊದಲೆಲ್ಲ ನಾವು ಅಡಿಗೆನ ಅಥವಾ ವಿಶೇಷ ಕಜ್ಜಾಯ ತಿನಿಸುಗಳನ್ನ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ವಿ. ಇವಾಗ ಹೊರಗಡೆಯಿಂದ ಅಪ್ಲಿಕೇಶನ್ ನಲ್ಲಿ ಆಪಲ್ಲಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀವಿ, ಮನೆಗೆ ತಂದು ಪಾರ್ಸಲ್ ಡೆಲಿವರಿ ಮಾಡ್ತಾರೆ. ಅದೇ ತರ ತುಂಬಾ ವಿಷಯಗಳಲ್ಲಿ ನಾವು ಔಟ್ಸೋರ್ಸಿಂಗ್ ಮಾಡ್ತಿದ್ದೀವಿ. ನಮ್ಮ ಸ್ವಂತ ಯಾವುದೇ ಸ್ವಾವಲಂಬನೆ ಆಗ್ಲಿ ಅಥವಾ ಸ್ವಾಯತ್ತತೆ ಆಗ್ಲಿ ಉಳಿಸ್ಕೊಂಡಿಲ್ಲ. ದುಡ್ಡು ದುಡಿಯುತ್ತೀವಿ, ಆ ದುಡ್ಡು ದುಡಿದಿದ್ದನ್ನ ನಾವು ಉಳಿಸೋದಕ್ಕಿಂತ ಜಾಸ್ತಿ EMIಗೆ ಖರ್ಚು ಮಾಡ್ತೀವಿ. ಹಿಂದೆ ಉಪ್ಪಿನಕಾಯಿ ಮನೆಯಲ್ಲೇ ಮಾಡ್ತಾ ಇದ್ರು, ಇವಾಗ ಹೊರಗಡೆಯಿಂದ ಖರೀದಿ ಮಾಡ್ತೀವಿ. ಅದೇ ತರ ಸಂಡಿಗೆ, ಹಪ್ಪಳ ಏನೇನಿದೆ ಅದೆಲ್ಲ ನಾವು ಮನೇಲಿ ಮಾಡ್ಕೊಳ್ತಾ ಇದ್ವಿ, ಇವಾಗ ಹೊರಗಡೆ ತೆಗೆದುಕೊಳ್ತೀವಿ. ಎಲ್ಲವನ್ನ ನಾವು ಇವಾಗ ಹೊರಗಡೆ ಅವಲಂಬಿಸ್ತಾ ಹೋದ ಹಾಗೆ ನಮಗೆ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ. ನಾವು ಉತ್ಪಾದಕತೆಯಿಂದ ಉಪಭೋಗಿಗಳಾಗಿ ಬದಲಾಗ್ತಾ ಇದ್ದ ಹಾಗೆ ನಮ್ಮ ಮನೆಯೊಳಗಿನ ಖರ್ಚು ಮತ್ತು ಬೆಲೆ ಏರಿಕೆಯ ಬಿಸಿ ಹೆಚ್ಚಾಗ್ತಾ ಇದೆ. ಅದೇ ತರ ನಮ್ಮ ದೇಶವನ್ನು ತೆಗೆದುಕೊಂಡಾಗ ನಮ್ಮಲ್ಲಿ ಇವಾಗ ಉತ್ಪಾದನೆ ಕಡಿಮೆ ಆಗಿದೆ. ನಾವು ಒಂದು ಕಾಲದಲ್ಲಿ ಹೆಚ್ಚು ಇಲ್ಲ, ಈಗ ಒಂದು 10-15 ವರ್ಷಗಳ ಹಿಂದೆಲೆ ನಾವು ಬೇಳೆ ಕಾಳುಗಳನ್ನ ರಫ್ತು ಮಾಡ್ತಾ ಇದ್ವಿ. ಇವತ್ತು ನಾವು ಅವೆಲ್ಲವನ್ನ ಆಮದು ಮಾಡಿಕೊಳ್ಳುವ ಹಂತಕ್ಕೆ ಬಂದಿದ್ದೀವಿ. ಇದು ನಮ್ಮ ದೊಡ್ಡ ದೌರ್ಭಾಗ್ಯ. ಇವತ್ತು ನಮ್ಮಲ್ಲಿ ಮಾನವ ಸಂಪನ್ಮೂಲ ಇದೆ. ನೆಲ, ಜಲ, ಗಾಳಿ, ಬಿಸಿಲು, ಕಸ. ನಿಜವಾಗ್ಲೂ ಕಸ ಕೂಡ ಒಂದು ಸಂಪನ್ಮೂಲನೇ. ಅದ್ರ ಜೊತೆಗೆ ತಾಂತ್ರಿಕ ಜ್ಞಾನ, ವೈಜ್ಞಾನಿಕ ತಂತ್ರಜ್ಞಾನ ಏನಿಲ್ಲ ನಮ್ಮಲ್ಲಿ ಎಲ್ಲ ಇದೆ. ಆದ್ರೂ ಕೂಡ ನಾವು ಇವತ್ತು ವಿದೇಶಗಳಿಗೆ ಎಲ್ಲ ತಂತ್ರಜ್ಞಾನಗಳ ಅವಲಂಬನೆ. ಯಾವುದೇ ನೋಡಿ, ಮೇಡ್ ಇನ್ ಚೀನಾ ಬರುತ್ತೆ, ಮೇಡ್ ಇನ್ ಇಂಡಿಯಾ ಬರಲ್ಲ. ಒಂದು ಸಣ್ಣ ಸ್ವಿಮ್ಮಿಂಗ್ ಕಿಕ್ಕಿಂಗ್ ಬೋರ್ಡ್, ಅದು ಮೇಡ್ ಇನ್ ಚೈನಾ. ಹಿಂಗೆ ಎತ್ಕೊಳ್ಳುವಾಗ ಎಷ್ಟು ನೋವಾಗುತ್ತೆ ಗೊತ್ತಾ? ನಾವು ಇದನ್ನೊಂದು ತಯಾರಿಸುವ ಯೋಗ್ಯತೆಯನ್ನು ಪಡೆದಿಲ್ವಾ? ಮೇಡ್ ಇನ್ ಇಂಡಿಯಾ ಮಾಡುವಷ್ಟು ಯೋಗ್ಯತೆ ಇಲ್ವಾ ನಮ್ಗೆ ಅಂತ ಅನ್ನಿಸ್ಬಿಡುತ್ತೆ. ಇಂಧನಕ್ಕೂ ದೇಶ ವಿದೇಶವನ್ನ ಅವಲಂಬಿಸ್ಕೊಂಡಿದ್ದೀವಿ. ಒಂದು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಆಟಿಕೆಗಳನ್ನ ನಾವು ವಿದೇಶಗಳಿಂದ ಖರೀದಿ ಮಾಡಿ ಅಲ್ಲಿಯ ಬ್ರ್ಯಾಂಡ್ ಹಾಕಿ ಚೀಪ್ ಅಲ್ಲಿ ಮಾರಾಟ ಮಾಡಿ ಯಾರಿಗೋ ದುಡ್ಡು ಕೊಡ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ಸು, ಔಷಧದ ಮೂಲ ಪದಾರ್ಥ, ಕೃಷಿಯಲ್ಲೂ ಕೂಡ ಬೀಜದಿಂದ ರಾಸಾಯನಿಕ ಗೊಬ್ಬರದವರೆಗೆ ಎಲ್ಲದಕ್ಕೂ ನಾವು ವಿದೇಶವನ್ನ ಅವಲಂಬಿಸಿದೀವಲ್ಲ. ಇಲ್ಲಿ ನಮ್ಮ ಬೆಲೆ ಏರಿಕೆಯ ಮೂಲ ಇದೆ. ಇದಕ್ಕೆ ಏನು ಕಾರಣ? ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಅವಾಗ ನಮ್ಮ ಈ ಬೆಲೆ ಏರಿಕೆಗೆ ಯಾರು ಕಾರಣ ಅನ್ನೋದು ಅರ್ಥ ಆಗುತ್ತೆ, ಯಾರು ತಪ್ಪು ಅನ್ನೋದು ಅರ್ಥ ಆಗುತ್ತೆ. ನಾವು ವಿದೇಶಗಳನ್ನ ಹೆಚ್ಚು ಹೆಚ್ಚು ಅವಲಂಬಿಸಿದ ಹಾಗೆ ಜಾಗತಿಕ ಇದರಲ್ಲಿ ಎಲ್ಲೋ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಮ್ಮನೆ ಅಡಿಗೆ ಮನೆ ನಲುಗುತ್ತೆ, ನಮ್ಮನೆ ಆರ್ಥಿಕತೆ ನಲುಗುತ್ತೆ, ನಮ್ಮ ದೇಶದ ಆರ್ಥಿಕತೆ ನಲುಗುತ್ತೆ. ಹಿಂದೆ ಹಸಿರು ಕ್ರಾಂತಿ ಆಯ್ತು. ಅದು ಯಾಕೆ ಮಹತ್ವದ್ದು? ಅದು ಆಹಾರ ಭದ್ರತೆಯನ್ನ ಕೊಡ್ತು. ಸೋಮವಾರ ದಿವಸ
ಉಪವಾಸ ಮಾಡಿ ರಾತ್ರಿ, ಯಾಕೆಂದ್ರೆ ಅಷ್ಟು ಆಹಾರದ ಕೊರತೆ ಇದೆ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು, ಅವತ್ತಿನ ಪ್ರಧಾನಮಂತ್ರಿಗಳು, ಆ ರೀತಿ ಒಂದು ಕರೆಯನ್ನ ಕೊಟ್ಟಿದ್ರು. ಸೋಮವಾರ ರಾತ್ರಿ ಉಪವಾಸ ಮಾಡಿ ನಾನು ಮಾಡ್ತೀನಿ ಅಂತ. ಆ ರೀತಿ ಇಡೀ ದೇಶ ಒಂದು ಹೊತ್ತಿನ ಉಪವಾಸ ಮಾಡಿ ಆಹಾರವನ್ನ ಉಳಿಸಿಕೊಂಡು ಮುಂದಿನ ಒಂದು ವಾರ ತನ್ನ ಆಹಾರದ ಕೊರತೆಯನ್ನ ನೀಗಿಸಿಕೊಳ್ಳುವಂತಹ ಸಂದರ್ಭ ಈ ದೇಶಕ್ಕಿತ್ತು. ಅಲ್ಲಿಂದ ಇವತ್ತು ಹೆಚ್ಚಾಗಿ ಚೆಲ್ಲುವಂತಹ ಹಂತಕ್ಕೆ ನಮ್ಮ ದೇಶ ಬಂದಿದೆ. ಅದಕ್ಕೆ ಹಸಿರು ಕ್ರಾಂತಿಯ ಕೊಡುಗೆ ದೊಡ್ಡದು. ರಸಗೊಬ್ಬರವನ್ನು ಉಪಯೋಗಿಸಿ ಆಹಾರದ ಉತ್ಪಾದನೆಗೆ ಅತ್ಯಂತ ವೇಗದಲ್ಲಿ ಚಾಲನೆ ಕೊಡ್ತಲ್ಲ, ಆ ಒಂದು ದೇಶದ ಆಡಳಿತ ಪಾಲಿಸಿ ಮಹತ್ವದ್ದು. ಅದೇ ರೀತಿ ಕ್ಷೀರ ಕ್ರಾಂತಿ, ಅದು ಹಳ್ಳಿಗಳಲ್ಲಿ ಆರ್ಥಿಕ ಸಬಲೀಕರಣವನ್ನ ಮಾಡ್ತು. ಹಾಲು ಉತ್ಪಾದನೆ ಹೆಚ್ಚಾಯಿತು. ಸರ್ಕಾರಿ ಸ್ವಾಮ್ಯದ ಅಥವಾ ಸಹಕಾರ ಸಂಘಗಳು ಮುಂದೆ ಬಂದವು. ಗ್ರಾಮೀಣ ಆರ್ಥಿಕತೆ ಸಬಲೀಕರಣಗೊಳ್ತು. ಕೈಗಾರಿಕಾ ಕ್ರಾಂತಿ, ಉದ್ಯೋಗ ಕ್ರಾಂತಿ, ತಂತ್ರಜ್ಞಾನ ಕ್ರಾಂತಿ, ಈ ರೀತಿ ಕ್ರಾಂತಿಯ ಹೆಸರಿನಲ್ಲಿ ಈ ದೇಶದ ಪಾಲಿಸಿಗಳು ರೂಪುಗೊಂಡವಲ್ಲ, ಅವು ಇವತ್ತಿನ ಎಷ್ಟು ಬೆಳವಣಿಗೆ ಅಂತ ನಾವು ಕೊಂಡಾಡ್ಕೊಳ್ತೀವಲ್ಲ, ಅದಕ್ಕೆ ಕಾರಣಗಳಾಗಿವೆ. ಅಂದ್ರೆ ನಮ್ಮ ದೇಶದ ಬೆಲೆ ಏರಿಕೆಯ ಹಿಂದೆ ನಾಯಕತ್ವದ ದೂರದರ್ಶಿತ್ವ, ಜನಪರ ಕಾಳಜಿ, ದೂರದೃಷ್ಟಿ, ಪರ ಸಾಧಕ ಬಾಧಕಗಳನ್ನು ಯೋಚಿಸಿ ಮಾಡುವಂತಹ ಕಾನೂನುಗಳು, ಶಾಸನಗಳು ಅವು ಬಹಳ ಮುಖ್ಯವಾಗ್ತವೆ. ಇವಾಗ ಯಾರು ಶಾಸನಗಳನ್ನ ಸರಿಯಾಗಿ ಮಾಡ್ತಾರೆ, ಶಾಸನಗಳು ಜನಪರವಾಗಿದ್ದಾವೆ, ಪ್ರಜೆಗಳನ್ನ ಗ್ರಾಹಕರು ಅಂತ ಅಂದ್ಕೊಳ್ಳದೆ ನಮ್ಮ ಮನೆಯವರು, ನಮ್ಮ ಸದಸ್ಯರು ಅಂತ ಭಾವಿಸುವ ಸರ್ಕಾರಗಳನ್ನ ಚುನಾಯಿಸಿದಾಗ, ಸರ್ಕಾರಗಳು ಬಂದಾಗ ದೇಶ ಬೆಲೆ ಏರಿಕೆಯಿಂದ ಮುಕ್ತಗೊಳ್ಳುತ್ತೆ, ರೂಪಾಯಿ ಮೌಲ್ಯ ವೃದ್ಧಿಯಾಗುತ್ತೆ. ಜೊತೆಗೆ ಆರ್ಥಿಕವಾಗಿ ನಾವು ಸದೃಢವಾಗ್ತಲೇ ಎಲ್ಲ ಕಡೆ ನಮ್ಮ ದೇಶದ ಪ್ರಾಡಕ್ಟ್ಗಳನ್ನು, ನಮ್ಮ ದೇಶದ ಉತ್ಪನ್ನಗಳನ್ನು ನಾವು ಹೆಮ್ಮೆಯಿಂದ ನೋಡುವ ಕಾಲ ಬರುತ್ತೆ. ಅದೇ ಥರ ಸಾರ್ವಜನಿಕ ಉದ್ದಿಮೆಗಳು ಬಹಳ ಮುಖ್ಯ. ಸಾರ್ವಜನಿಕ ಉದ್ದಿಮೆಗಳು ಕೇವಲ ಅವು ಸರ್ಕಾರದ ಬೊಕ್ಕಸ ತುಂಬುವ ನಿಮಿತ್ತ ಮಾತ್ರ ಅಲ್ಲ, ಅದು ದೇಶದ ಸ್ವಾಭಿಮಾನ ಕೂಡ. ಯಾವುದೇ ಸಾರ್ವಜನಿಕ ಉದ್ದಿಮೆ ಇದೆಯಲ್ಲ, ಅದು ಖಾಸಗೀಕರಣ ಆದ ತಕ್ಷಣ ಸರ್ಕಾರದ ನಿಯಂತ್ರಣವನ್ನ ಕಳೆದುಕೊಂಡ್ಬಿಡುತ್ತೆ. ಆಗ ಅದು ನಾವು ಕೊಡುವ ತೆರಿಗೆಯನ್ನ ಇಂಡೈರೆಕ್ಟ್ ಆಗಿ ಸರ್ಕಾರಕ್ಕೆ ತಲುಪಿಸಬಲ್ಲಬಹುದೇ ಹೊರತಾಗಿ ಸರ್ಕಾರ ಯಾವುದೇ ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ಬೊಕ್ಕಸ ಬರಿದಾಗಿ ಹೋಗುವಂತಹ ಕಾಲ ಬರುತ್ತೆ. ಆದ್ರಿಂದ ಸಾರ್ವಜನಿಕ ಉದ್ದಿಮೆಗಳನ್ನ ಖಾಸಗೀಕರಣ ಮಾಡುವಂತಹ ಯಾವುದೇ ಸರ್ಕಾರಗಳು ಆರ್ಥಿಕ ಬೆಲೆ ಏರಿಕೆಗೆ ತಮ್ಮದೇ ಕೊಡುಗೆಯನ್ನ ಕೊಡ್ತವೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ರಾಷ್ಟ್ರೀಕೃತ ಬ್ಯಾಂಕುಗಳು, ಸರ್ಕಾರಿ ವಿಮಾ ಕಂಪನಿಗಳು, ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಇವೆಲ್ಲ ಜನರಲ್ಲಿ ಸರ್ಕಾರದ ನಿಯಂತ್ರಣದಲ್ಲಿ ಇರ್ತವೆ. ಜೊತೆಗೆ ನೇರವಾಗಿ ಇವುಗಳಲ್ಲಿ ಬರುವಂತಹ ಲಾಭಗಳನ್ನ ಸರ್ಕಾರ ತನ್ನ ಯೋಜನೆಗಳಿಗೆ, ಜನಪರ ಕಾಳಜಿಗಳಿಗೆ ಉಪಯೋಗಿಸ್ಕೋಬಹುದು. ಅದಿಲ್ಲ ಅಂತಂದ್ರೆ ಎಲ್ಲವನ್ನ ಖಾಸಗಿಯವರ ಕೈಲಿಟ್ಟು ವಿಶೇಷವಾದ ಫಂಡ್ಗಳ ಮೂಲಕ ಜನರಿಂದ ಧನ ಎತ್ತಿ ಈ ಜನರಿಗೆ ಸಹಾಯ ಮಾಡುವಂತಹ ಯೋಜನೆಗಳು ಬರ್ಬೋದು. ಲೈಕ್ PM ಕೇರ್ಸ್ ನಿಧಿ, ಈ ತರ ಎಲ್ಲ. ಹೇಗೆ ಅಂದ್ರೆ ಮೊದಲೆಲ್ಲ ಸಾರ್ವಜನಿಕ ಉದ್ದಿಮೆಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸರ್ಕಾರಿ ವಿಮಾ ಕಂಪನಿಗಳಿಂದ ಬರ್ತಾ ಇರುವಂತಹ ಲಾಭಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಲಾಗ್ತಾ ಇತ್ತು. ಹಾಗೆ ಪ್ರವಾಹ, ಪ್ರಕೃತಿ ವಿಕೋಪದಂತಹ ಪರಿಸ್ಥಿತಿಗಳಲ್ಲಿ ಅದನ್ನೇ ಉಪಯೋಗಿಸಲಾಗ್ತಿತ್ತು. ಅದಕ್ಕೋಸ್ಕರ ಒಂದು ಫಂಡ್ ಮಾಡಿ ಅಲ್ಲಿಂದ ಸ್ವಲ್ಪ ಎತ್ತಿಟ್ಟು ಕೊಡಲಾಗ್ತಾ ಇತ್ತು. ಇವಾಗ ಉಲ್ಟ, ಪ್ರಜೆಗಳಿಂದಲೇ ಚಂದ ಎತ್ತಿ ಪ್ರಜೆಗಳಿಗೆ ಕೊಡುವಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದೆ ಅಂತಂದ್ರೆ ಇದಕ್ಕೆ ಯಾರು ಕಾರಣ? PM ಕಾರಣನ, CM ಕಾರಣನ? ನೀವು ಹೇಳಿ. ಖಾಸಗಿ ವಲಯ ಕೆಟ್ಟದ್ದು ಅಂತ ನಾನು ಹೇಳ್ತಿಲ್ಲ. ಸಂಪೂರ್ಣವಾಗಿ ಜನರ ಖರೀದಿ ಸಾಮರ್ಥ್ಯದ ಮೇಲೆ ಈ ಆರ್ಥಿಕತೆ ನಿಂತ್ಕೊಂಡ್ಬಿಟ್ರೆ ತಾರತಮ್ಯ ಜಾಸ್ತಿ ಆಗುತ್ತೆ. ಜೊತೆಗೆ ಬೆಲೆ ಏರಿಕೆ ವಿಪರೀತವಾಗುತ್ತೆ. ನಿಯಂತ್ರಣ ಇಲ್ಲದ ವ್ಯವಸ್ಥೆ ಯಾವುದೂ ಆಗಿರ್ಬೋದು, ಅದು ಹೇಗ್ ಬೇಕಾದರೂ ವರ್ತನೆ ಮಾಡುತ್ತೆ. ಅದರ ಪರಿಣಾಮವನ್ನ ಕಟ್ಟಕಡೆಯ ವ್ಯಕ್ತಿ ಅನುಭವಿಸ್ತಾನೆ. ಆದ್ರಿಂದ ಈಗ ಎಚ್ಚೆತ್ಕೊಂಡು ಯೋಚನೆ ಮಾಡಬೇಕು. ಈಗ ನಾನು ಮುಂದೆ ಹೇಳುವಂತಹ ಪರಿಹಾರಗಳಿಗೆ ಯೋಚನೆ ಮಾಡಬೇಕು. ಏನದು? ಮೊಟ್ಟ ಮೊದಲನೇದಾಗಿ ಸ್ವಾವಲಂಬನೆ. ಎಲ್ಲವನ್ನ ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡುವಂತಹ ದೃಢ ಸಂಕಲ್ಪ ಮತ್ತು ಅದಕ್ಕೆ ಸಂಬಂಧಪಟ್ಟ ಶಾಸನಗಳ ರೂಪುರೇಖೆ ಮಾಡುವಂಥದ್ದು. ಎರಡನೇದು ಉತ್ಪಾದನಾ ಶಕ್ತಿಯನ್ನು ಹೆಚ್ಚಿಸುವಂಥದ್ದು. ಅಫ್ಕೋರ್ಸ್ ಮೇಕ್ ಇನ್ ಇಂಡಿಯಾ
ಅದೇನೇನೋ ಸಾಲಗಳು, ಮುದ್ರಾ ಗಿದ್ರಾ ಎಲ್ಲ ಇದ್ದಾವೆ. ಆದರೆ ಎಷ್ಟು ಜನರು ತಲುಪಿದೆ? ಸರ್ಕಾರಿ ಬ್ಯಾಂಕ್‌ಗಳು ಹೇಗೆ ಕೊಡ್ತವೆ? ಅದೆಲ್ಲ ನಿಮ್ಮ ವಿವೇಚನೆಗೆ, ಅವಗಣನೆಗೆ ಬಿಟ್ಟಿದ್ದು. ಸೊ ಇದೆಲ್ಲ ತೊಡಕುಗಳನ್ನು ನಿವಾರಿಸಿ ಉತ್ಪಾದನಾ ಶಕ್ತಿಯನ್ನು ಹೆಚ್ಚಿಸುವಂಥದ್ದು, ಸ್ಥಳೀಯ ಕೈಗಾರಿಕೆಗಳನ್ನು ಬೆಂಬಲಿಸುವಂಥದ್ದು, ಕೇವಲ ಉಡುಪು ಅಥವಾ ದೇಸಿ ಉತ್ಪನ್ನಗಳನ್ನು ಬೆಂಬಲಿಸೋದು ಮಾತ್ರ ಅಲ್ಲ, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯಿಂದ ಬೇರೆ ಬೇರೆ ರೀತಿಯಲ್ಲಿ ಸ್ಥಳೀಯ ಮಟ್ಟದಲ್ಲೇ ಇಂಥ ಒಂದು ಸಣ್ಣ ಮೈಸೂರಲ್ಲಿ ಒಂದು 10 ಉದ್ಯಮಗಳಿದ್ದಾವೆ ನನ್ನ ಕಣ್ಮುಂದೆನೆ. ಅವು ಇಷ್ಟು ಚೆನ್ನಾಗಿ ಯುವಕರು ಹೊಸ ಹೊಸ ಐಡಿಯಾಗಳಿಂದ ಬರ್ತಾ ಇದ್ದಾರೆ ಅಂದರೆ, ಆದರೆ ಅವರಿಗೆ ಯಾವುದೇ ರೀತಿಯ ಸ್ಟಾರ್ಟಪ್ಗಳ ಒಂದು ಫಂಡಿಂಗ್ ವ್ಯವಸ್ಥೆ ಇಲ್ಲ. ಸಣ್ಣ ಹಿಡಿದು ನರಳ್ಕೊಂಡು ಒಂದೆರಡು ಉದ್ಯಮಗಳು ಮುಚ್ಚೆ ಹೋದವು, ಇನ್ನೊಂದಿಷ್ಟು ಉಳ್ಕೊಂಡಿದ್ದಾವೆ. ಬಟ್ ಅವ್ರದ್ದೇ ಒಂದು ಜಾಣ್ಮೆಯಿಂದ ತೂಗಿಸ್ಕೊಂಡು ಹೋಗ್ತಿದ್ದಾರೆ. ಬಟ್ ಸ್ಟಿಲ್ ಹೇಳ್ತೀನಲ್ಲ, ಅಂಥವರಿಗೆ ಸ್ಥಳೀಯ ಮಟ್ಟದ ಕೈಗಾರಿಕೆಗಳಿಗೆ, ಉದ್ಯಮಿಗಳಿಗೆ ಬೆಂಬಲವನ್ನು ಸೂಚಿಸುವಂತಹ, ಬೆಂಬಲ ಕೊಡುವಂತಹ ಕೆಲಸ ಆಗಬೇಕು. ಆಮೇಲೆ ಕೃಷಿಕರಿಗೆ ಆ ಕೃಷಿಯನ್ನ ಒಂದು ಶಕ್ತಿಯಾಗಿ ತುಂಬುವಂತಹ ಜನಪರ ಯೋಜನೆಗಳು ಬರಬೇಕು. ಕೇವಲ ರಾಸಾಯನಿಕ ಗೊಬ್ಬರಗಳು ಮಾತ್ರ ಅಲ್ಲ, ಅವುಗಳನ್ನ ವೈಜ್ಞಾನಿಕವಾಗಿ ಮಾರುಕಟ್ಟೆ ಮಾಡುವಂಥದ್ದು, ಮಾರುಕಟ್ಟೆ ಮಾಡಿದ್ದನ್ನ ಬೇರೆ ಬೇರೆ ರೀತಿ ಸೇಲ್ ಮಾಡಿಕೊಡುವಂತಹ ಬೇರೆ ಬೇರೆ ರೀತಿಯ ಐಡಿಯಾಗಳು ಯುವ ಜನರಲ್ಲಿ ಇದ್ದಾವೆ. ಅವುಗಳನ್ನ ಸಂಗ್ರಹಿಸಿ ಅವರಿಗೆ ಒಂದು ಸೂಕ್ತವಾಗಿ, ಈ ಯಾರು ಮಾರುಕಟ್ಟೆ ಪರಿಣಿತರಿದ್ದಾರೆ, ಸೇಲ್ಸ್ ಪರಿಣಿತರಿದ್ದಾರೆ, ಅವ್ರ ಜೊತೆಗೆ ಈ ಕೃಷಿಕರನ್ನ ಹೊಂದಿಸಿಕೊಡುವ ಕೆಲಸ ಆಗಬೇಕು. ನೆಕ್ಸ್ಟ್, ಆರ್ಥಿಕ ಶಿಕ್ಷಣ. ಇದು ಬಹಳ ಮುಖ್ಯ. ನಮ್ಮಲ್ಲಿ ತುಂಬ ಜನ ದುಡಿತಾರೆ, ಆದರೆ ದುಡಿದಿದ್ದನ್ನು ಹೇಗೆ ಖರ್ಚು ಮಾಡಬೇಕು, ಹೇಗೆ ಉಳಿತಾಯ ಮಾಡಬೇಕು, ಹೇಗೆ ಹೂಡಿಕೆ ಮಾಡಬೇಕು, ಇದರಲ್ಲಿ ತುಂಬ 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 ಹಿಂದೆ ಇದ್ದೀವಿ. ಅದ್ರ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸ್ಬೇಕು. ನಾನು ನನ್ನ ಇನ್ನೊಂದು ವಾಹಿನಿಯಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ, ತಾವು ಅದನ್ನು ಉಪಯೋಗಿಸ್ಕೋಬೋದು. ಅದೇ ರೀತಿ ಉಳಿತಾಯ ಸಂಸ್ಕೃತಿ, ಉಳಿತಾಯ ಮಾಡುವಂಥದ್ದು, ಆದಷ್ಟು ನಮ್ಮ ಕೆಲಸವನ್ನು ನಾವೇ ಮಾಡಿಕೊಳ್ಳುವಂಥದ್ದು, ಆ ಮೂಲಕ ಉಳಿತಾಯ ಮಾಡುವಂಥದ್ದು, ಆ ಉಳಿತಾಯ ಸಂಸ್ಕೃತಿಯನ್ನು ರೂಪಿಸುವಂಥದ್ದು. ಮತ್ತು ಆರೋಗ್ಯ, ಶಿಕ್ಷಣ, ಇವುಗಳಿಗೆ ಹೆಚ್ಚು ಮಹತ್ವ ಕೊಡುವಂಥದ್ದು. ಶಿಕ್ಷಣ ಅಂತಂದರೆ ಪ್ರೈವೇಟ್ ಸ್ಕೂಲಿಗೆ ಮಕ್ಕಳನ್ನ ಸೇರಿಸ್ಬಿಟ್ರೆ ಆಗಿಲ್ಲ. ಮನೆಯಲ್ಲಿ ಎಲ್ಲರೂ ಕೂತು ಓದುವಂಥದ್ದು, ಓದುವ, ತಿಳಿದುಕೊಳ್ಳುವ, ವಿಚಾರ ಮಾಡುವ ಸಂಸ್ಕೃತಿ ಬೆಳೆಯುವುದು ಕೂಡ ಬೆಲೆ ಏರಿಕೆಯನ್ನು ನಿಯಂತ್ರಿಸಬಲ್ಲದು. ಹೇಗೆ ಅಂತೀರಾ? ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ, ಇಲ್ಲ ಅಂತಂದರೆ ಬೈದ್ಬಿಡಿ, ಏನೇನೋ ಮಾತಾಡ್ತೀಯಮ್ಮ ಅಂತ. ನೋ ಪ್ರಾಬ್ಲಮ್. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಜವಾಬ್ದಾರಿಯುತ ಆಡಳಿತ ಬರಬೇಕು. ಬೇಜವಾಬ್ದಾರಿಯಿಂದ ಯಾವ್ಯಾವುದೋ ಹಿಂದೆ ಮುಂದೆ ಯೋಚನೆ ಇಲ್ಲದೆ ಸ್ಟೇಟ್ಮೆಂಟ್ಗಳನ್ನ ಕೊಡೋದು, ಯಾವುದೋ ವಿಷಯನ ಇದ್ದಕ್ಕಿದ್ದ ಹಾಗೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಜಾರಿಗೊಳಿಸ್ಬಿಡುವಂಥದ್ದು, ಇದೆಲ್ಲ ಮಾಡಿಕೊಡೋದು. ಜನರಲ್ಲಿ ಮಾತು ಹೇಳಿದ್ರೆ, ನಾನೀಗೊಂದು ಆ್ಯಕ್ಷನ್ ತಗೊಂಡ್ರೆ ಜನರಲ್ಲಿ ಏನು ಪರಿಣಾಮ ಆಗ್ಬೋದು, ಅವರ ಆರ್ಥಿಕ ಪರಿಸ್ಥಿತಿ ಏನಾಗ್ಬೋದು, ಅವರ ಜನಜೀವನ ಏನಾಗ್ಬೋದು ಅನ್ನುವ ಯೋಚನೆ ಇರುವಂತಹ ನಾಯಕತ್ವ, ಆಡಳಿತ ಬರಬೇಕು. ಆಗ ಈ ಬೆಲೆ ಏರಿಕೆ ಖಂಡಿತವಾಗ್ಲೂ ನಮ್ಮ ದೇಶದಿಂದಲೇ ಓಡಿ ಹೋಗುತ್ತೆ. ಇಲ್ಲ ಅಂದರೆ ಯಾವ ಪಕ್ಷ ಬರಲಿ, ಯಾವ ಸರ್ಕಾರ ಬರಲಿ, ಸುಮ್ಮನೆ ಅವರು ಉಪ್ಪು ಇಲ್ವಾ ಇಲ್ವಾ ಅನ್ನಂಗೆ ನಾನು ಬಂದರೆ ಬೆಲೆ ಏರಿಕೆ ನಿಲ್ಲಿಸ್ತೀನಿ, ಹಂಗೆ ಒಂದೆರಡು ದಿವಸದಲ್ಲಿ ಬೆಲೆ ಏರಿಕೆ ಇಳಿಸೋಕ್ಕಾಗಲ್ಲ, ಒಂದೆರಡು ತಿಂಗಳದಲ್ಲಿ ಬೆಲೆ ಏರಿಕೆ ಮಾಡೋಕ್ಕಾಗಲ್ಲ. ಬೆಲೆ ಏರಿಕೆ ನಿಧಾನವಾಗಿ ತನ್ನ ಇವತ್ತಿನ ಸಂಸ್ಕೃತಿ, ಇವತ್ತಿನ ನಡವಳಿಕೆಯಿಂದ ಉಂಟಾಗುವ ದೀರ್ಘಕಾಲಿಕ ಪರಿಣಾಮ, ಈಗ ನಾನು ಹೇಳಿದ ಎಲ್ಲ ಅಂಶಗಳಿಂದ ದೀರ್ಘಕಾಲಿಕ ಪರಿಣಾಮವನ್ನು ಯೋಚನೆ ಮಾಡಿಕೊಂಡು ಕೆಲಸ ಮಾಡಬೇಕು ನಾಗರಿಕರು, ಮತ್ತು ಮತದಾರರು, ಸರ್ಕಾರಗಳು ಮತ್ತು ಚುನಾವಣೆಯಲ್ಲಿ ನಿಂತ್ಕೊಂಡು ನನಗೆ ಓಟ್ ಕೊಡಿ, ಬೆಲೆಗಳನ್ನು ಇಳಿಸ್ತೀನಿ ಅನ್ನುವ ಪಕ್ಷಗಳು. ಸೊ ಇದೆಲ್ಲದರ ಮಧ್ಯೆ ಒಂದು ಬ್ಯಾಲೆನ್ಸ್ ಬರಲಿ, ತಿಳುವಳಿಕೆ ಬರಲಿ, ಎಲ್ಲರ ಬದುಕು ಹಸನಾಗಲಿ ಅಂತ ಆಶಿಸ್ತಾ ಇವತ್ತಿನ ನನ್ನ ಕನ್ನಡ ಧ್ವನಿಯನ್ನು ಮುಗಿಸ್ತಾ ಇದ್ದೀನಿ. ನಾನು ಶೀಲಾ ಭಟ್. ನಾನು ಪ್ರತಿದಿನ ಇವತ್ತಿನ ಆಗುಹೋಗುಗಳಿಗೆ ನನ್ನದೇ ಧ್ವನಿಯನ್ನು ಇಲ್ಲಿ ದಾಖಲಿಸ್ತೀನಿ. ಇದು ನಿಮ್ಮದು ಧ್ವನಿಯಾಗಿದ್ದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.